ವೀಕ್ಷಕರೇ, ಇವಾಗ ನಾವು ಬಾದಾಮಿ ಹೋಗೋಕ್ಕೆ ಆಗಿಲ್ಲ. ಅದಕ್ಕೆ ನಾವು ಇಲ್ಲೇ ಬನಶಂಕರಿಲೇ ಬಾದಾಮಿಯಿಂದ 5.4 ಕಿಲೋಮೀಟ್ರ್ ದೂರದಲ್ಲಿ ಇಲ್ಲೇ ಉಳ್ಕೊಳ್ಳೋಣ ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದೆ, ಇಲ್ಲಿ ಪಕ್ಕದಲ್ಲೇ ನಮ್ಮದು ಲಾಡ್ಜ್ ಇದೆ. ಆ ಲಾಡ್ಜಿದು ಎಷ್ಟು ಪ್ರೈಸು ಹೆಂಗಿದೆ, ಯಾವ ಥರ ಇದೆ ಪ್ರತಿಯೊಂದು ಕೂಡ ತೋರಿಸ್ತೀನಿ, ಬನ್ನಿ. ವೀಕ್ಷಕರೇ, ನಾವು ಇದೇ ಸ್ಥಳದಲ್ಲಿ ನಾವು ಉಳ್ಕೊಂಡಿರೋದು. ಶ್ರೀ ಶಾಕಾಂಬರಿ ಯಾತ್ರಾ ಕುಟೀರ, ಶ್ರೀ ಶಾಕಾಂಬರಿ ಶಕ್ತಿ ಪೀಠಂ ಅಂತ ಇದೇ ಲಾಡ್ಜು. ನೀವು ನೋಡ್ಬೋದು. ಈಗ ಇದರ ಹೊರಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ, ಬನ್ನಿ 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 ಬನ್ನಿ. ಮತ್ತೆ ಸ್ನೇಹಿತರೆ, ಈ ರೂಮಿನ ಬೆಲೆ 700 ರೂಪಾಯಿಗಳು ಒಂದು ರಾತ್ರಿಗೆ. ನಮ್ಗೆ ಒಳ್ಳೆ ನಿದ್ದೆ ಬಂತು, ಒಳ್ಳೆ ಗಾಳಿ ಇತ್ತು, ಒಳ್ಳೆ ಬೆಳಕಿತ್ತು. ನಮಗೆ ನಿಮಗೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಂದ ನಾವು ಬೆಳಗ್ಗೆ ಎದ್ಬಿಟ್ಟು ದೇವಸ್ಥಾನ ಬೇರೆ ಹೋದ್ವಿ. ಬರೀ ಅಲ್ಲಿಂದ 2 ಮಿನಿಟ್ಸ್ ಅಷ್ಟೇ ಇಲ್ಲಿಂದ. ಚೆನ್ನಾಗಿತ್ತು. ನೀವು ಅಕಸ್ಮಾತ್ ಇಲ್ಲಿ ಬಂದರೆ ಬನಶಂಕರಿ ಅಮ್ಮ ದೇವಸ್ಥಾನಕ್ಕೆ ನೀವು ಇಲ್ಲೇರಿ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ, ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಇವಾಗ ಮುಂಜಾನೆ ಆಗಿದೆ, ನೀವು ನೋಡ್ಬೋದು. ಸೂರ್ಯ ಹುಟ್ಟಾನೆ. ಅದಾದ್ಮೇಲೆ ಇವಾಗಿನ ಸಮಯ 6:30 ಆಗಿದೆ. ನಾವಿರೋದು ಎಲ್ಲಪ್ಪ ಅಂದ್ರೆ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಚೋಳಚಗುಡ್ಡ ಎಂಬ ಒಂದು ಗ್ರಾಮದಲ್ಲಿ. ಅದಾದ್ಮೇಲೆ ಈ ಜಾಗದಲ್ಲಿರುವ ಪುರಾಣದ ಕತೆ, ಇತಿಹಾಸದ ಕತೆ, ಏನೇನು ವಿಶೇಷತೆ ಇದೆ ಪ್ರತಿಯೊಂದು ಕೂಡ ನಾನು ಇವಾಗ ಹೇಳ್ತೀನಿ, ಜಾಗ ತೋರಿಸ್ತೀನಿ, ಬನ್ನಿ. ಮತ್ತೆ ಇಲ್ಲಿನ ಜಾಗ ತುಂಬಾ ಆಹ್ಲಾದಕರವಾಗಿದೆ, ತುಂಬಾ ಸುಂದರವಾಗಿದೆ, ತುಂಬಾ ಅದ್ಭುತವಾಗಿದೆ ಇಲ್ಲಿನ ಜಾಗ. ಮತ್ತೆ ನಮ್ಮ ಅನುಭವ ಕೂಡ ತುಂಬಾ ಚೆನ್ನಾಗಿದೆ. ನಿನ್ನೆ ರಾತ್ರಿ ಮಳೆ ಆಯ್ತು, ಫುಲ್ ತಂಪಾಗಿದೆ, ಆರಾಮಾಗಿ ಮಲ್ಕೊಂಡ್ಮೇಲೆ ನಾವ್ ಎದ್ದಿದ್ದು, ಇವಾಗ್ಲೇನೆ ಎದ್ದಿದ್ದು. ಬನ್ನಿ ಈಗ ಜಾಗದ ಬಗ್ಗೆ ತೋರ್ಸೋಣ, ಜಾಗದ ಬಗ್ಗೆ ಹೇಳೋಣ, ಬನ್ನಿ ಹೋಗ್ತಾ ಇರೋಣ. ಮತ್ತೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾವೊಂದು ಪವಿತ್ರ ಮತ್ತು ಪೌರಾಣಿಕ ತಾಣದ ಬಗ್ಗೆ ಮಾತಾಡೋಣ. ಮತ್ತು ಬನಶಂಕರಿ ದೇವಾಲಯ, ಇದು ಬರೀ ದೇವಾಲಯ ಮಾತ್ರವಲ್ಲ, ಒಂದು ಅದ್ಭುತ ಚಾರಿತ್ರಿಕ ಮತ್ತು ಆಧ್ಯಾತ್ಮಿಕ ಪಯಣವಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಬಾದಾಮಿ ಬನಶಂಕರಿ ದೇವಾಲಯವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಚೋಳಚಗುಡ್ಡ ಎಂಬ ಸ್ಥಳದಲ್ಲಿ ಸ್ಥಿತವಾಗಿದೆ. ಈ ದೇವಾಲಯವು ಶಕ್ತಿ ಪೀಠಗಳಲ್ಲಿ ಒಂದು ಮತ್ತು ದೇವಿ ಬನಶಂಕರಿಯನ್ನು ಆರಾಧಿಸುವ ಪ್ರಮುಖ ಕೇಂದ್ರವಾಗಿದೆ. ಮತ್ತು ಈ ದೇವಾಲಯದ ಇತಿಹಾಸ ನೋಡುವ, ಬನ್ನಿ. ಬನಶಂಕರಿ ದೇವಾಲಯದ ಮೂಲ ಇತಿಹಾಸವು 7ನೇ ಶತಮಾನದ ಕೊನೆಯ ಭಾಗಕ್ಕೆ ಹಿಂತಿರುಗುತ್ತದೆ. ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ರಾಜ ಜಗದೇ ಕಮ್ಮಲ್ಲನಿಂದ ಈ ದೇವಾಲಯವು ಸ್ಥಾಪಿತವಾಗಿದ್ದು, ದೇವಿ ಬನಶಂಕರಿಯನ್ನು ಪ್ರತಿಮೆಯನ್ನು ಬರೀ ಕಪ್ಪು ಕಲ್ಲಿನಿಂದ ನಿರ್ಮಿಸಲಾಗಿದೆ. ಮತ್ತು ದೇವಾಲಯವು ಹಲವು ಬಾರಿ ನಾಶಗೊಂಡಿದೆ ಮತ್ತು ಪುನಃ ನಿರ್ಮಿತವಾಗಿದೆ. ಮತ್ತು ಇತ್ತೀಚೆಗೆ 1750ರಲ್ಲಿ ಮರಾಠ ನಾಯಕ ಪರಶುರಾಮ ಆಗಲೇ ಅವರಿಂದ ಪುನಃ ನಿರ್ಮಾಣಗೊಂಡಿತ್ತು. ದೇವಾಲಯದ ಪುರಾಣ ಮತ್ತು ಪೌರಾಣಿಕ ಕಥೆಗಳು ನೋಡುವ, ಬನ್ನಿ. ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳ ಪ್ರಕಾರ ದುರ್ಗಮಾಸುರ ಎಂಬ ದೈತ್ಯವು ಅಲ್ಲಿ ಇದ್ದ ಎಲ್ಲ ಸ್ಥಳೀಯ ಜನರನ್ನು ತೊಂದರೆ ಪಡಿಸುತ್ತಾ ಇದ್ದನು. ಮತ್ತು ಇಲ್ಲಿ ಇದೆಲ್ಲ ನೋಡುತ್ತಿದ್ದ ಅಲ್ಲಿನ ಭಕ್ತಾದಿಗಳು ಮತ್ತು ಜನರು ಆ ದೇವಿಗೆ ಪ್ರಾರ್ಥನೆಗೆ ಒಂದುಗೂಡುತ್ತಾರೆ ಮತ್ತು ಪ್ರತಿಕ್ರಿಯಿಸಿದ್ದು ಆ ದೇವಿ ಶಾಕಾಂಬರಿ ಯಜ್ಞದ ಅಗ್ನಿಯಿಂದನೇ ಪ್ರಕಟವಾಗಿ ಆ ದುರ್ಗಮಾಸುರನನ್ನು ಕೊಂದು ಹಾಕಿದಳು ಆ ದೇವಿ. ಮತ್ತು ಅದರ ಪರಿಣಾಮವಾಗಿ ಈ ಸ್ಥಳದ ಬನಶಂಕರಿ ಎಂದು ಹೆಸರಲಾಯಿತು. ಮತ್ತು ಬನಶಂಕರಿಯನ್ನು ಮತ್ತೊಂದು ಹೆಸರು ಶಾಕಾಂಬರಿ, ಅಂದರೆ ಸಸ್ಯಗಳನ್ನು ನೀಡುವ ಆ ತಾಯಿ. ಹಕ್ಕುಹೀನತೆ ಮತ್ತು ಹಸುವಿನಿಂದ ಬಾಳಲುತ್ತಿದ್ದ ಅಲ್ಲಿನ ಜನರಿಗೆ ಅವಳಿಂದ ಸಸ್ಯಗಳು ಮತ್ತು ಆಹಾರ ದೊರಕಿದ್ದು ಆ ಕಥೆಯಿಂದ ಬಂದಿದೆ. ಮತ್ತು ಈ ಜಾಗದ ಮಹತ್ವ ಮತ್ತು ವಿಶೇಷತೆಗಳು ನೋಡುವ, ಬನ್ನಿ. ಮೊದಲನೇದು, ದೇವಿಯ ರೂಪ ಭವಿಷ್ಯವಾಗಿ ಭಯಾನಕವಾಗಿದೆ.
ಆದರೂ ಬಹಳ ಅನುಗ್ರಹದಾಯಕ. ಎರಡನೇದು, ಇಲ್ಲಿನ ಪ್ರಸಾದವು ಅನನ್ಯವಾದ ಬಿಸಿಬೇಳೆಬಾತು, ತುಪ್ಪದ ಅನ್ನ ಮತ್ತು ವಿಶೇಷವಾಗಿ ತಯಾರಾಗುವ ಆ ಚಟ್ನಿ ನೀವು ತಿನ್ನಲೇಬೇಕು, ಅನುಭವ ಮಾಡಲೇಬೇಕು, ನಿಮ್ಮ ನಾಲ್ಗೆಗೆ ಈ ರುಚಿ ಕೊಡಲೇಬೇಕಂತ ನನ್ನ ಇಚ್ಛೆ. ಆಮೇಲೆ ಮೂರನೇದು, ದೇವಾಲಯವು ನದಿಯ ಬಳಿ ಇರುವುದರಿಂದ ಆತ್ಮ ಶುದ್ಧಿಯ ಸ್ಥಳವೆಂದು ಪರಿಗಣಿಸಲಾಗಿದೆ. ಮತ್ತು ಈ ದೇವಾಲಯದ ಪ್ರಸಿದ್ಧ ಘಟನೆಗಳು ಮತ್ತು ಜಾತ್ರೆ ಬಗ್ಗೆ ನೋಡುವ ಬನ್ನಿ. ಪ್ರತಿ ವರ್ಷ ಜಾನ್ವರಿ ಫೆಬ್ರವರಿಯಲ್ಲಿ ಈ ತಿಂಗಳಿನಲ್ಲಿ ಬನಶಂಕರಿ ಜಾತ್ರೆ ಧೂಮಧಾಮದಿಂದ ನಡೆಯುತ್ತದೆ ಮತ್ತು ಇದರಲ್ಲಿ ಲಕ್ಷಾಂತರ ಜನ ಭಕ್ತರು ಭಾಗವಹಿಸುತ್ತಾರೆ ಮತ್ತು ದೇವಿಗೆ ತೆಂಗಿನಕಾಯಿಯಂತೆ, ಬೇಳೆಯಂತೆ ಮತ್ತು ದೀಪವನ್ನು ಅರ್ಪಿಸುತ್ತಾರೆ. ದಯವಿಟ್ಟು ಈ ಸಮಯದಲ್ಲಿ ನೀವು ಹೋದರೆ ಆ ಜಾತ್ರೆ ನೋಡಿ ಅನುಭವ ಮಾಡಿ ಅಂತ ನನ್ನ ಇಚ್ಛೆ. ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿದ್ದು. ಇವಾಗ ದೇವಿಯ ಪೌರಾಣಿಕ ಕತೆ ನೋಡುವ ಬನ್ನಿ. ಬನಶಂಕರಿ ಎಂಬ ಹೆಸರು ವನ ಮತ್ತು ಶಂಕರಿ ಎಂಬ ಶಬ್ದಗಳಿಂದ ಬಂದಿದೆ, ಎಂದರೆ ಕಾಡಿನ ಶಂಕರಿ. ಮತ್ತು ಇದು ಪಾರ್ವತಿ ದೇವಿಯ ಒಂದು ಕ್ರೂರ ರೂಪವೂ ಆಗಿದೆ. ಮತ್ತು ದೇವಾಲಯದ ರಹಸ್ಯಗಳು ಮತ್ತು ಲುಕುಬೀಡಿ ಗುಟ್ಟುಗಳು ನೋಡುವ ಬನ್ನಿ. ಮೊದಲನೇದು, ಈ ದೇವಿಯ ದರ್ಶನಕ್ಕೆ ಜನ ಮಧ್ಯರಾತ್ರಿ 12 ಗಂಟೆಗೆ ಬರುತ್ತಾರೆ. ಯಾಕೆ ಗೊತ್ತೇ? ದೇವಿಯ ಅಸ್ತಿತ್ವ ಈ ಸಮಯದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿ ಭಾಸವಾಗುತ್ತದೆ ಎಂದು ಜನ ನಂಬುತ್ತಾರೆ. ಎರಡನೇದು, ಇಲ್ಲಿನ ಕೂಳದ ನೀರನ್ನು ಪುಣ್ಯವಾಗಿದೆ ಎಂದು ಭಕ್ತರು ಪಾನ ಮಾಡುತ್ತಾರೆ. ಅದರಲ್ಲಿ ಔಷಧಿಯ ಗುಣವಿದೆ ಎಂದು ಗುಟ್ಟು ಜನರಲ್ಲಿ ಹರಡಿದೆ. ಮತ್ತು ಮೂರನೇದು, ದೇವಿಯ ನಗು ಹೊಳಪಿನಿಂದ ಚಿನ್ನದಂತೆ ಕಾಣುತ್ತದೆ ಎಂಬ ನಂಬಿಕೆ ಕೂಡ ಇದೆ. ನಾಲ್ಕನೇದು, ಇಲ್ಲಿ ವಿಶೇಷವಾಗಿ ರಾಹುಕಾಲದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡುತ್ತಾರೆ. ಬೇರೆ ಯಾವುದೇ ದೇವಸ್ಥಾನಗಳಲ್ಲಿ ರಾಹುಕಾಲದಲ್ಲಿ ಪೂಜೆ ಮಾಡುವುದಿಲ್ಲ. ಅಂದರೆ ಜನರ ನಂಬಿಕೆ ಏನಪ್ಪ ಅಂದರೆ, ತನ್ನ ರಾಹುಕಾಲ ಇರುತ್ತಲ್ಲ, ಅಂದರೆ ಏನೇ ಇರ್ಬೋದು, ಅವ್ರ ಕಷ್ಟ, ಬಡತನ, ದುಃಖಗಳಿರ್ಬೋದು, ಎಲ್ಲ ಪರಿಹಾರ ಆಗುತ್ತೆ ಅಂತ ಜನ ನಂಬುತ್ತಾರೆ, ಜನ ಹೇಳುತ್ತಾರೆ, ನಾವು ನಂಬಲೇಬೇಕು. ಆಮೇಲೆ ಬನಶಂಕರಿ ದೇವಿ ಬಹು ಆಯುಧಧಾರಿ ದೇವಿ ಎಂದು ಅದು ಕೂಡ ಪ್ರಸಿದ್ಧಿಯಾಗಿದೆ. ಅವಳು 8 ಆಯುಧಗಳನ್ನು ಧರಿಸಿ ಅಷ್ಟಭುಜ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾರೆ ಆ ದೇವಿ. ಮತ್ತು ಈ ಆಯುಧಗಳು ಪ್ರತಿಯೊಂದಕ್ಕೂ ತಮ್ಮದೇ ಆದ ಅರ್ಥ ಇದೆ ಮತ್ತು ಶಕ್ತಿಯ ಸಂಕೇತ ಇದೆ. ಅದು ಯಾವುದು ಅಂತ ತಿಳಿದುಕೊಳ್ಳೋಣ ಬನ್ನಿ. ತ್ರಿಶೂಲ ಇದೆ, ದಂಡ ಇದೆ, ಪಾಶ ಇದೆ, ಅಂಕುಶ ಇದೆ, ಚಕ್ರ ಇದೆ, ಖಡ್ಗ ಇದೆ, ಧನಸ್ಸು ಇದೆ ಮತ್ತು ಬಾಣ ಇದೆ. 8 ಕೈಗಳಲ್ಲಿ ನೋಡೋಕ್ಕೆ ತುಂಬ ಸುಂದರವಾಗಿ, ತುಂಬ ಭಯಾನಕವಾಗಿದೆ. ಮತ್ತು ಬನಶಂಕರಿ ದೇವಿಯ ಈ 8 ಆಯುಧಗಳು ಅವಳ ಅನೇಕ ಶಕ್ತಿ ಪೀಠ ರೂಪಗಳಲ್ಲಿ, ಅಂದರೆ ವಿಶ್ವದ ನಿಯಮ ಆಗಿರ್ಬೋದು, ನಿಯಂತ್ರಣ ಆಗಿರ್ಬೋದು, ಧರ್ಮ ರಕ್ಷಣೆ ಆಗಿರ್ಬೋದು ಮತ್ತು ಭಕ್ತರ ಪಾಲನೆಗೆ ಸಂಬಂಧಿಸಿದಂತೆ ಪ್ರತೀಕವಾಗಿರ್ಬೋದು. ಮತ್ತು ಆ ದೇವಿಯು 2 ರೂಪ ಅಂತ ಹೇಳುತ್ತಾರೆ, ಒಂದು ಉಗ್ರ ಹಾಗೂ ಒಂದು ಶಾಂತಿ. ಎರಡನ್ನೂ ಸಮರ್ಥನವಾಗಿ ತಾಳುವ ಈ ಬನಶಂಕರಿ ಶಕ್ತಿ ದೇವಿ ಎಂದು ಪ್ರತಿನಿಧಿ ಆಗಿದೆ. ಮತ್ತು ಇಂತಹ ಸ್ಥಳ, ಇಂತಹ ದೇವಿ ಬನಶಂಕರಿ ಅನುಗ್ರಹ ಪಡೆದವರು ತಮ್ಮ ಜೀವನದಲ್ಲಿ ಅದು ಎಷ್ಟೋ ಬದಲಾವಣೆಗಳು ಬಂದಿವೆ ಎಂಬುದನ್ನು ಸ್ವತಃ ಲಕ್ಷಾಂತರ ಜನ ಭಕ್ತರೇ ಹೇಳುತ್ತಾರೆ. ಮತ್ತು ಈ ಪವಿತ್ರ ಸ್ಥಳಕ್ಕೆ ನೀವು ಭೇಟಿ ನೀಡಿದರೆ ನಿಮಗೂ ಈ ಅನುಭವ ಆಗುತ್ತೆ ಅಂತ ನನ್ನ ನಂಬಿಕೆ. ಮತ್ತು ನನ್ನ ಅನುಭವ ಹೆಂಗಿತ್ತು ಅಂತ ಹೇಳಿದ್ರೆ, ನಾವು ರಾತ್ರಿ ಗಾಡಿ ಓಡಿಸ್ಕೊಂಡು ತುಂಬ ದೂರದಿಂದ ಬಂದಿದ್ದು, ರೂಮಲ್ಲಿ ಮಲ್ಕೊಂಡಿದ್ದು, ಒಳ್ಳೆ ನಿದ್ದೆ ಆಯಿತು. ಮತ್ತು ಬೆಳಗ್ಗೆ ಎದ್ವಿ. ಬೆಳಗ್ಗೆ ಹೇಳ್ತಾನೆ ನಮ್ಮ ಬಾಕಲು ತೆಗೆದ್ರೆ ಹಿಂದೆ ಸೂರ್ಯೋದಯ ನೋಡಿದ್ವಿ. ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇತ್ತು, ತುಂಬ ಚೆನ್ನಾಗಿತ್ತು ನಮಗೆ ಮಾತ್ರ. ಆಮೇಲೆ ಅಲ್ಲಿ ದೇವಸ್ಥಾನ ಮಾತ್ರ ಅಲ್ಲ, ಅಲ್ಲಿನ ಜಾಗ, ಏನೋ ಜಾಗದ ಮಹತ್ವನ ಗೊತ್ತಿಲ್ಲ, ಒಂಥರ ಪವರ್ ಬರುತ್ತೆ ನಿಮಗದು ಫೀಲ್ ಆಗುತ್ತೆ. ನೀವು ಅಲ್ಲಿ ಹೋದ್ರೇ ಒಂದ್ಸಲಿ ನಿಮಗೆ ಫೀಲ್ ಆಗೋದು. ನನ್ನ ಅಭಿಪ್ರಾಯ ಅಷ್ಟೇ, ನೀವಲ್ಲಿ ಹೋಗಬೇಕು. ನೀವು ಕೂಡ ನಮಗೆ ಆಯ್ತಲ್ಲ ಅದು ಅನುಭವ.
ಅದು ನೀವು ಮಾಡಬೇಕಂತ ನನ್ನ ಇಚ್ಛೆ. ಬನ್ನಿ, ಧನ್ಯವಾದಗಳು. ಮತ್ತೊಂದು ಪವಿತ್ರ ಪಯಣದೊಂದಿಗೆ ಮತ್ತೆ ಭೇಟಿಯಾಗೋಣ. ಇಲ್ಲೇ ನೆಕ್ಸ್ಟ್ ಮುಂದೆ ವೀಡಿಯೋಲ್ಲೇ ಭೇಟಿಯಾಗೋಣ. ಬನ್ನಿ.